ಅದೇ ಅಮ್ಮ, ಅದೇ ಅದೇ ಅವ್ರ ಅಪ್ಪನೂ ಅವ್ರ ಅಮ್ಮನೂ ಅವ್ರ ಮಾವನು ಅವರೆಲ್ಲ ಸಾಕು ಬಾ, ಬಂದವರು ಮಾತಾಡ್ಸ್ಕೊಂಡು ಹೋಗ್ತಾರೆ. ಎಲ್ಲ ಒಳಗವ್ರೆ ಇದ್ರೆ ಇಲ್ಲಿ. ಹೇಳಪ್ಪ ಕೈಲೇಶು, ಹೆಸ್ರಿಗೆ ಹೇಳಪ್ಪ, ಟೈಮ್ ಆಗೋತ್ತದೆ. ಹೇಳಪ್ಪ, ಕೇಳ್ತಾವನೆ ಯಜಮಾನು, ಹೆಸ್ರು ಹೇಳು ಅಂತ. ಹ್ಞೂನಪ್ಪ, ನಾನು ಎಲ್ಲಿ ಮಾತಾಡಲ್ಲ. ಎಲ್ಲ ಇವಾಗ ನಿಮ್ದೇ ರಾಜಭಾರ. ಆಜ ಬಾಡ ನೀನೆ. ದಿಯಾ ದೀಕ್ಷಾ, ದಿಯಾ ದೀಕ್ಷಾ, ದಿಯಾ ದೀಕ್ಷಾ. ಓ, ದಿಯಾ ದೀಕ್ಷಾನಾ? ಓ, ಸರಿ ಸರಿ ಸರಿ. ದಿಯಾ ದೀಕ್ಷಾ, ದಿಯಾ ದೀಕ್ಷಾ. ದೊಡ್ಡವಳ ಹೆಸರು ದಿಯಾ, ಎರಡನೇವಳ ಹೆಸರು ದೀಕ್ಷಾ. ಚೆನ್ನಾಗವ ಹೆಸರುಗಳು. ಅವ್ರ ಅಪ್ಪನ ಅವ್ರ ಅಮ್ಮನ ಚೆನ್ನಾಗಿರೋದು ಸೆಲೆಕ್ಟ್ ಮಾಡವ್ರಿ ಹೆಸರು. ಅಯ್ಯ, ಇವಕ್ಕಿನ್ನ ಚಿನ್ನು ಮಿನ್ನು ಅನ್ನೋವೇ ಚೆನ್ನಾಗಿದ್ವಾ ಹೆಸರುಗಳ? ದಿಯಾ, ಏಯ್ ದೀಕ್ಷಾ, ಒಂದು ಹೇಳ್ತಾ ಇರೋದೆ. ಎಲ್ಲಿ ಮಾಮ? ಮಾಮ ಇಲ್ಲಿ? ಓಹೋ, ಅವ್ರ ಅಪ್ಪನ ಮೇಲೆ ಅಕ್ರೆ. ಅಪ್ಪ ಅಪ್ಪ ಅಂತೆ, ಅಪ್ಪ. ನೋಡ ಹೆಂಗವೆ ಬೊಮ್ಮಿಗ್ಲಿದ್ದಂಗೆ ಹೇಳ್ದು. ಅಮ್ಮ ಗೀತಾ ಅಲ್ಲಮ್ಮ, ಅತ್ತೆ ದಿಯಾ ದೀಕ್ಷಾ. ಗೀತಾ ಅಲ್ಲ ಅತ್ತೆ, ದಿಯಾ ದೀಕ್ಷಾ. ಸರಿ, ನಾಲ್ಕು ಅಷ್ಟು ಕೆಲಸ ದಿರಪ್ಪ, ಬರ್ತೀನಿ. ಹೇಯ್, ಅಡಿಗೆ ಸಾಮಾನುಗಳು ಏನೇ ನಂಬಿಕಿದವು, ಅವ್ರು ಅಡಿಗೆ ಪಟ್ಟು ಎತ್ಕೊಂಡು ಹೋಗ್ಬಿಡ್ತಾರಲ್ಲೇ ಸರಸ್ವತಿ. ಹೇಯ್ ಮುದ್ದು ಕಂದಗಳ. ಸರಿ ಕರ್ಣ್ಯ, ನೀನು ಇಲ್ಲೇ ಇರು, ನಮ್ಮ ಆಫೀಸವರೆಲ್ಲ ಬರ್ತಾರೆ, ನಾನು ಅವ್ರನ್ನ ಮಾತಾಡಿಸ್ಬೇಕು. ಹ್ಞೂ ಸರಿ ಆಯ್ತು, ಹೋಗಿ. ಅಮ್ಮ ಸರಿ, ನೀವೆಲ್ಲ ನೋಡ್ತಾ ಇರಿ, ನಾನು ಬರ್ತೀನಿ. ಊಟ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಮ್ಮ, ರಜೆ ಹಾಕಿಲ್ಲ ಏನು ಇಲ್ಲ ನಾನು. ಊಟ ಮಾಡ್ಕೊಂಡೆ ಓದ್ತೀನಿ. ಅತ್ತೆ ಏನು ಕೂಡ ಇಲ್ಲ. ಹಂಗಲ್ಲ ಅತ್ತೆ, ಇವಾಗ ನಮ್ಮ ಯಜಮಾನ್ ಹೆಸರು ಹೇಳಿದ್ನಲ್ಲ, ನಮ್ಮ ಯಜಮಾನ್ಕೊಂದು ಜೊತೆ ಬಟ್ಟೆ, ನಂಗೊಂದು ಜೊತೆ ಬಟ್ಟೆ, ಆಮೇಲೆ ಒಣಕೊಬ್ಬರಿ, ಕಳ್ಳೆಪಪ್ಪು, ಬೆಲ್ಲ, ಅದು ಇದು ಎಲ್ಲ ಕೊಡಬೇಕು. ನಮ್ಮ ಮನೆಗ್ಲಾಗ ಹಂಗೆ ದಕ್ಷಿಣ ಒಂದು 5,000 6,000 ಇಕ್ಕಿ ಕೊಡಬೇಕು. ಹೌದಾ? ಅಯ್ಯೋ, ನಂಗೆ ಗೊತ್ತೇ ಇಲ್ಲ ನೋರೇ. ನಂಗೆ ಗೊತ್ತೇ ಇಲ್ಲನೇ ಸರಂದಿ, ನಂಗೆ ಗೊತ್ತೇ ಇಲ್ಲ ನೋರು. ನಿಮ್ಮ ಮನೆಗ್ಲಾಗ ಆಚಾಡೋಣ, ನಮ್ಮ ಮನೆಗ್ಲಾಗ ಯಾಡಕ್ಕೂ ಕೊರಲ್ಲಮ್ಮ. ನಾವಂಗೆ ಯಾಡಕ್ಕೂ ಕೊರಲ್ಲ ಆತಾ. ಅಯ್ಯೋ, ನಮ್ಮ ಮನೆಯ ಶಾಸ್ತ್ರನೇ ಮಾಡ್ಬೇಕತ್ತೆ ನಮ್ಮ ಯಜಮಾನ್ಕ. ನಿನಗಾನು ನನ್ನ ಮಗನು, ನಾನು ಏನು ಚಾಚಾ ಮಾಡ್ತೀನೋ ಅದೇ ಚಾಚಾನೆ. ಬಾಳ ಆಯ್ತಾ ಇಲ್ಲಿ ಬಂದು ನಿಂತಲ್ಲ ಪಾತ್ರದಾಗೆ. ನಮ್ಮ ಅತ್ತೆ ನೋಡಕ್ಕಂಗಿರೋದು, ಎಲ್ಲರೂ ಪೆತ್ತಿ ಪೆತ್ತಿ ಅಂತ. ನಮ್ಮ ಅತ್ತೆನ ಪೆತ್ತಿ, ನಾವಿನ ಪೆತ್ರು. ವಿಹಾನ್, ಊಟ ತಿನ್ನಿ ನಡಿಯಪ್ಪ. ಅದೇನು ಚಡೋದಿರ್ತದೆ, ಮನೆಯಿಂದ ಈಚೆ ಬಂದಿಲ್ಲ ನೀನು? ಅಯ್ಯೋ, ಇವಾಗ ಬಂದಿದ್ದೀನಲ್ಲೇ ಸರಸ್ವತಿ. ಏನು ನೆಮ್ಮದಿ ಆಗಂತ ಬರಲೇ ನಾನು. ಏನಾಯ್ತು? ಓಹೋ, ನೋಡಮ್ಮ ಹೆಂಗವೆ ಬೊಮ್ಮಿಗಳು. ಏನು ಹೆಸರಿಕ್ಕಿದ್ರಿ? ಹಳೆ ಹೆಸರಲ್ಲ ಅದು, ಗೀತಾ. ಅಲ್ಲಮ್ಮ, ದಿಯಾ ದೀಕ್ಷಾ ಅಂತ. ಓ, ದಿಯಾ ದೀಕ್ಷಾನಾ? ಸರಿ ಸರಿ. ಓ, ಸಾವಿತ್ರಿ ಸೀರೆ ಒಳ್ಳೆ ಚೆನ್ನಾಗದಲ್ಲೇ. ಚೆನ್ನಾಗದೇನಕ್ಕ? ನಿಂಗೂ ಕೊಟ್ಟಿದ್ದಲ್ಲ, ನೀನು ಉಟ್ಕೊಳಂಗಿಲ್ಲ. ಉಟ್ಕೊಳಕ ಮನ್ಸಿಲ್ಲ ಸಾವಿತ್ರಿ, ಅದಕ್ಕೆ ಉಟ್ಕೊಂಡಿಲ್ಲ. ಹೌದಾ? ಸರಿ ಅಕ್ಕ, ಆಯ್ತು. ಒಳಗೆ ಬಿದ್ದವ್ರಮ್ಮ. ಅಯ್ಯೋ, ಇನ್ನೂ ಏನು ಆಗಿಲ್ಲ. ಇನ್ನು ಮುಂದೆ ಏನೇನು ಆಗ್ತದೆ ನೋಡ್ಬೇಕು. ಅಯ್ಯೋ ಸಂಸ್ಕೃತಿ ಮಕ್ಕಳಿದ್ದಾರೆ, ಪುಣ್ಯಾತ ಮುಖ. ನಾನು ಮುದ್ದು ಬಂಗಾರ ಅವನಮ್ಮ, ಅವನಿಂದನೇ ನನಗೆ ನೆಮ್ಮದಿ ಬರಬೇಕು. ಆ ಸುಪ್ನಾತಿಗಳಿಂದ ನೆಮ್ಮದಿ ಬರಲ್ಲ ನಮ್ಗ. ಅಯ್ಯ, ಇಲ್ಲ ಅಂತಂದ್ರೆ ನೀನು ಆಯಮ್ಮನಿಗೆ ಬರ್ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನ? ಬರ್ಕೊಡಲ್ಲ, ಆಯಮ್ಮನಿಗೆ ಒಂದಿಷ್ಟಾಗಲೇ ಜಾಗ ಕೊಡಲ್ಲ. ಅವ್ರವ್ರ ಮನೆಗಳಾಗ ಅವ್ರವ್ರ ಬಿದ್ದ ಸಾಯ್ಲಿ, ಎಲ್ಲ ಆಸ್ತಿ ನನ್ನ ಮಗನ ಹೆಸರು ಬರೀತೀನಿ. ನಾನು ನನ್ನ ಆಚಿ, ನನ್ನ ದುಡ್ಡು, ನನ್ನ ತಾತು, ಆಮೇಲೆ ಇದು ಒರವೆ ಎಲ್ಲಾನು ನನ್ನ ಮಗಳ ಹೆಸರಿಗೆ ಬರ್ಬಿಡ್ತೀನಿ. ಎಲ್ಲ ಬರ್ಬಿಡ್ತೀನಮ್ಮ ನನ್ನ ಮಗಳ ಹೆಸರ್ಕ, ಇಲ್ಲ ನನ್ನ ಮೊಮ್ಮಕ್ಕಳ ಹೆಸರ್ಕ ಬರ್ಬಿಡ್ತೀನಿ. ಅದ ಅವಳ್ಕ ಅದ ಇವಳ್ಕ. ಯಾಕತ್ತೆ ಜಾಂಗಿರಿಗಳು ಜಿಲೇಬಿಗಳು ಜಾಸ್ತಿ ಆದ್ಲೇನು?
ಹಾಂ ಜಾಸ್ತಿ ಆದಂಗೆ ಆಗಿದ್ದಂಗೆ ಅದು ನೋಡು, ತಲೆ ಸುತ್ತಾ ಇರಬೇಕು, ಶುಗರ್ ಎಲ್ಲ ಜಾಸ್ತಿ ಆಗಿರ್ಬೇಕು. ಲೇ ನಂತ ತುದಾಡ್ ದಾತಾಡೆ ನಿಂತೇನೆ ಬಾದೆ ನಿಂತೇನು ಬಾದೆ ಬಾಯಿ ಮುಚ್ಚಂದು ಓದಬೇಕು. ನಿಮ್ಮ ಅಪ್ಪನ ಮನೆಯಿಂದ ಎತ್ತು ತಂದಿದ್ಯಾ ನೀನು? ಎತ್ತೆ ತಂದಿದ್ಯಾ ನೀನು ಬೊತ್ತಡಿ? ಇಲ್ಲಿ ಮಾತಾಡಕ್ ಬರ್ಬೇಡ. ನಮ್ಮ ಅಪ್ಪನ ಗೊತ್ತಿರೋದಿದು. ನಿನ್ನ ಗನ್ನು ಯಾವುದು ಸಂಪಾದನೆ ಮಾಡಿಲ್ಲ, ನಿಮ್ಮ ಮಾವನು ಯಾವುದು ಸಂಪಾದನೆ ಮಾಡಿಲ್ಲ. ಇದೆಲ್ಲ ನಂದು. ನನಗೆ ಯಾರಿಗೆ ಇಚ್ಛೆ ಬರ್ತದೋ ಅವ್ರಿಗೆ ಕೊಡ್ತೀನಿ ನಾನು. ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ. ಬಾಯಿ ಮುಚ್ಚಂದು ಹೋಗು. ಅಯ್ಯೋ ಚರಣ್ಯ, ಅವಳು ತಮಾಷೆ ಕೇಳ್ತಾಳು, ಹೋಗಿ. ಅದನ್ನೇ ಯಾಕೆ ನೀನು ಸೀರಿಯಸ್ ಆಗಿ ತಗೊಂತೀಯಾ? ಹೋಗು, ತಮಾಷೆ ಕೇಳ್ತಾಳು ಅವಳು. ತಮಾಷೆಗ ಅಲ್ಲ ತಾಳ್ತಿದೆ ಆಗ್ತಿದೆ, ನಿಜವಾಗ್ಲೂ ಹೇಳ್ತಾಳದ್ ನಾನು. ಒಂದ್ ನಿಮಿಷ ನಾನು ಬಂದು ನಮ್ಮ ಅತ್ತೆ ನಮ್ಮ ಮಾವನು ಅಂತ ಏನೋ ನಾವು ಒಂದು ತುತ್ತು ಊಟ ಸುತ್ತಲ್ಲ ಇಲು ಅವನು ನಮ್ಮ ಅಪ್ಪನು ನಮ್ಮ ಅಮ್ಮನ ನೋಡ್ತಾಳೆ ಅಂತ ಯಾವಾಗ ಹೇಳವನ ಅವನು. ಯಾ ಮಕ್ಕಳು ಬೇರೆ ಯಾ ಮರಿನೂ ಬೇರೆ. ನನ್ನ ಮಗಳು ನಮ್ಮನ್ನ ನೋಡ್ಕೊಂತ ಇಡೋದು, ಇನ್ಯಾರು ನೋಡ್ಕೊಂತ ಇಲ್ಲ. ಅಮ್ಮ ಹೋಗ್ಲಿ ಬಿಡಮ್ಮ, ಯಾಕಮ್ಮ ನೀನು? ನನಗೆ ಏನಕ್ಕಮ್ಮ ಬೇಕು ನಿಮ್ಮ ಆಸ್ತಿ? ನನಗೂ ಬೇಕಾದಷ್ಟು ಐತೆ, ಎಲ್ಲ ಕೈಲಾಸ ಹೆಸರಿಗೆ ಬರ್ಕೊಡು ಆಯ್ತಾ? ಸುಮ್ಮನೆ ಇರು ಕಾರುಣ್ಯ, ನೀನು ಚೆನ್ನಾಗಿ ನಾಟಕ ಆಡ್ತೀಯಾ. ನಮ್ಮ ಹತ್ರ ಹೇಳೋದು ಹೇಳ್ತೀಯಾ, ನಿಮ್ಮ ಅಮ್ಮನ ಹತ್ರ ಹೇಳೋದು ಹೇಳ್ತೀಯಾ? ಇವಾಗ ನಾನು ಇಲ್ಲಿ ನಿಂತಿರೋದಕ್ಕೆ ನೀನು ಹಿಂಗೆ ಹೇಳ್ತಾ ಇರೋದಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ ಚರಣ್ಯ, ನೀನು ಏನಾರು ಅನ್ಕ, ನೀನು ಏನೇ ಅಂದರೂ ನಾನು ತಲೆ ಕೆಡ್ಸ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂತಂದರೆ ನಮ್ಗೆ ಆಸ್ತಿ ಬೇಕಾಗಿಲ್ಲ. ನಮ್ಮ ಅಮ್ಮನ್ನ ನಮ್ಮ ಅಪ್ಪನ್ನ ನೋಡ್ಕೊಬೇಕು, ಅದಷ್ಟೇ ಕೆಲಸ ನಂದಷ್ಟೇ. ನಿಮ್ಮ ಆಸ್ತಿ ನಮಗೇನು ಬೇಕಾಗಿಲ್ಲ. ನಾನು ನಿನ್ನೆದ್ರಿಗೆ ಒಂದು ಮಾತು, ನಮ್ಮ ಅಮ್ಮನ ಎದುರಿಗೆ ಒಂದು ಮಾತು ಮಾತಾಡೋ ಅವಶ್ಯಕತೆ ನನಗಿಲ್ಲ. ಏನು ಇಲ್ಲ ಅಂತಂದಿದ್ರೆ ಏನು ಅನ್ಬೋದು, ನನಗೂ ದೇವ್ರ ದಂಡಿಯಾಗಿ ಕೊಟ್ಟವನೆ. ಆಮೇಲೆ ಅವಳ ಗಂಡಕ್ಕೆ ಹತ್ರ 1 ಲಕ್ಷ ಸಂಬಳ ಬರ್ತದೆ ತಿಂಗಳಿಗೆ. ಅವಳು ಮಾತು ತಗೊಂಡು ಏನೇ ಮಾಡಿದಾಳೆ? ಆ ಸರಸ್ವತಿ ಮಾತು ಕಟ್ಕಳೆ. ಇಲ್ಲ ಆಗ್ತದೆ, ಇಲ್ಲ ನಿಜವಾಗೇ ಹೇಳ್ತಾಡೋದು ನಾನು. ನನ್ನ ಮಗಳಿಗೆ ಹೆಸರಿಗೆ ಎಲ್ಲ ಬಕೋತೀನಿ ನಾನು. ಅವಳಿಗೆ ಒಂದು ಚೂಡು ತೊಡಲ್ಲ. ಸರಸ್ವತಿ ಸುಮ್ಮನೆ ಇರೋಕ್ಕಾಗಲ್ಲ ನೋಡು, ಅವಳು ಬೇಜಾರು ಮಾಡ್ಕೊಂಡು ಓದ್ಲು. ಅಯ್ಯೋ ಬೇಜಾರು ಮಾಡ್ಕೊಂಡು ಓಡೇ ಹೋಗ್ತಾಳೆ. ಬಿಡು ಸಾವಿತ್ರಿ ಆಗ್ತಿದೆ ಬಿಡು. ಇವನು ಊಟ 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 ಅಂತ ಅವನು. ಇವನು ಊರಿಗೆ ಮುಂಚೆ ಕರ್ಕೊಂಡೋಗಿ ಇಬ್ಬರು ಯಾಕೊಂಡೋಗ. ಸರೋಜತೆ ಕೂಗು ಸ್ನೇಹನು ಚೈತನ್ಯನ. ಲೇ ಸ್ನೇಹಿ, ಸ್ನೇಹಿ, ಓ ಏನ್ರಮ್ಮ? ಎಲ್ಲಲೇ ನೀನು ಈ ಪಕ್ಕ ಬಾರಲೇ, ನೀನು ದಿನ ನೋಡಿದ್ದೀನಿ, ಮಕ್ಕಳನ್ನ ನೋಡೋಣ. ಲೇ ಚಿನ್ನು ಮಿನ್ನು, ಚಿನ್ನು ಮಿನ್ನು, ಲೇ ಏನ್ ಮಾಡ್ತಾ ಇದ್ದೀರಿ? ಹ್ಞೂ ಹ್ಞೂ ಅಂತ ಎಲ್ಲದಕ್ಕೂ ಹ್ಞೂ ಹ್ಞೂ. ಏನ್ ಮಾಡ್ತಾ ಇದ್ದೀರಿ? ಅಯ್ಯೋ ನಿಮ್ಮ ತಾತನ ಸಾವುಕಾರನು ನಿಮ್ಮ ಅಜ್ಜಿ ಸಾವುಕಾರಲಮ್ಮ. ನೋಡು ಬೇಕಾದಷ್ಟು ಒಡವೆ ಓಹೋ ಲಂಗಗಳು ನೋಡಮ್ಮ. ಮೊನ್ನೆ ಅದ್ಯಾರೋ ತಗೊಂತ ಇದ್ರು ನಾನು ಪೇಟೆಗೆ ಹೋದಾಗ ಈ ಲಂಗಗಳು. ಅವ್ನು ಹೇಳ್ತಾ ಇದ್ನು 1000 ರೂಪಾಯಿ, ಅವ್ರು 900 ರೂಪಾಯಿ ಕೇಳ್ತಾ ಇದ್ರು. ಇದು ಕೊಟ್ಟಿದ್ರು ಬಿಡು 1000 ರೂಪಾಯಿ 2 ಲಂಗಕ್ಕ. ಹ್ಞೂ ಅಜ್ಜಿ 1200 ರೂಪಾಯಿ. ಹ್ಞೂ ನೋಡ್ದಾ 1200 ರೂಪಾಯಿ. ಈ ಸರಗಳು ಲೇ ಎಷ್ಟು ಗ್ರಾಮ್ ಅವೇ ಈ ಸರಗಳು ಸರಸ್ವತಿ? ಅದು ಸರಿ ಬಿಡು. ಅಲ್ಲಲೇ ಸರೋಜಿ, ಕೆಲಸ ನಿನ್ನ ಮೊಮ್ಮಗನ್ಕು ನಾಮಕರಣ ಮಾಡ್ಬಿಡ್ಬೋದಾಗಿತ್ತಲ್ಲ. ಇವಾಗ 4 ತಿಂಗಳು 5 ತಿಂಗಳು ಅದೇನೋ. ಅಯ್ಯೋ ಅವ್ರು ಒಪ್ಪಬೇಕಲ್ಲಮ್ಮ, ನಮ್ದೇನದೆ ಅವ್ರು ಒಪ್ಪಬೇಕು. ಯಾರೇ ಅವರು? ಅಯ್ಯ ಶೈತಾನ ಅವ್ರ ಅತ್ತೆನೂ ಅವ್ರ ಯಜಮಾನು. ಅಯ್ಯ ನಿಮ್ಮ ಬ್ಯಾಂಕ್ ಮುನ್ನಾಕ ಹೋಗು. ಶೈತಾನ ಅವ್ರ ಅತ್ತೆ ಬಂದುವ 3-4 ದಿವಸ ಆಯ್ತು ಅವ್ರ ಮನೆಗೆ ಬಂದವಳ ಇಲ್ಲ ಇನ್ನ. ನಿನ್ನೆ ಸಾಯಂಕಾಲ ಬಂದಿದ್ರು. ಬಂದು ಮೊಮ್ಮಗನ ಮಾತಾಡ್ಸ್ಕೊಂಡು ಸೊಸೆನ ಮಾತಾಡ್ಸ್ಕೊಂಡು ಹೋದ್ರು. ಹೌದಾ ಸರಿ ಸರಿ. ಲೇ ಕಾರುಣ್ಯ, ಏನಜ್ಜಿ ಊರಾಗ್ನವರೆಲ್ಲ ಬಂದಿದ್ರೇನು? ಇಲ್ಲ ಯಾರು ಇಲ್ಲ ಅಜ್ಜಿ, ಇವಾಗ ಹೆಸರಿಕ್ಕಿದ್ದು. ಹೌದು ಏನ್ ಹೆಸರಿಕ್ಕಿದ್ರಿ? ದಿಯಾ ದೀಕ್ಷಾ. ದಿಯಾ ದೀಕ್ಷಾ. ಚೆನ್ನಾಗವೆ. ಇವರು ಪಟಾಲಪ್ಪನವರು ಅವರು ಇವರು ಎಲ್ಲ ಬಂದವ್ರಾ? ಇನ್ನ ಯಾರು ಬಂದಿಲ್ಲ. ಸರಿ ನೋಡ್ಕೊಳ್ರಿ, ಊಟಕ್ಕೆ ತಿನ್ಬಿಟ್ಟು ಹಂಗೆ ಹೋಗ್ಬಿಟ್ಟಿರ್ತಾರೆ. ನಿಮ್ಮ ತಾತನು ಎಲ್ಲಾರ್ಗೂ ಮುಗಿ ಹಾಕಿರ್ತಾನೆ. ಪಾಪ ಅಪ್ಪನ ದಾನ ಧರ್ಮ ಮಾಡೋನು. ಮೋಸ ಮಾಡ್ಬಿಟ್ಟು ಒಟ್ಟು ಬಿಟ್ಟಾರ ಮುಗಿ ಹಾಕ್ತೀರಾ? ಹಂಗಂತಲ್ಲೇ ನಿಮ್ಮ ಅಪ್ಪನ ಮುಗಿಗೆ ಹಾಕಿರ್ತಾನಲ್ಲ ಅದಕ್ಕೆ ಹೇಳ್ತೀನಿ. ಅದು ಸರಿ ಅನ್ನು ಮುಂದುವರಿಯುವುದು.